ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇದು ನನ್ನ ಫಸ್ಟ್ ಡೇ ಬ್ಲಾಗ್ ಆಗಿರುತ್ತೆ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ, ಯಾಕಂದರೆ ಫಸ್ಟ್ ಡೇ ಬ್ಲಾಗ್ ಅಲ್ವಾ, ಅದಕ್ಕೋಸ್ಕರ ನನ್ನ ಬ್ಲಾಗಿಗೆ ನಿಮ್ಮ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಗೈಸ್, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಅಮ್ಮನ ಕರ್ಕೊಂಬರ್ಕೋಬೇಕು. ನಾನು ಇಷ್ಟೇನೋ ನಾರ್ಮಲ್ ಜಸ್ಟ್ ಬ್ಲಾಗ್ ಮಾಡ್ತಿದ್ದೆ. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ ಯೂಟ್ಯೂಬಲ್ಲಿ. 6:06 ಆಯಿತು ಗೈಸ್, ಸ್ಟಾರ್ಟ್ ಆಯಿತು ಸೀರಿಯಲ್ ಸ್ಟಾರ್ಟ್ ಆಯಿತು. ನಮ್ಮ ಅಕ್ಕ ಎಷ್ಟು ಇಂಟ್ರೆಸ್ಟಿಂಗ್ ನೋಡ್ತಿದ್ದಾಳಂದರೆ, ಸೀರಿಯಲ್ ಎಷ್ಟು ಇಂಟ್ರೆಸ್ಟಾಗಿ ನೋಡ್ತಿದ್ದಾನೆ ಗೈಸ್. ಒಂದು ದಿವಸ ಹಿಂಗೆ ಬುಕ್ಕೆ ತೋದಿಲ್ಲ ಅವಳು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಫಸ್ಟ್ ಇಯರ್ ಕಂಪ್ಲೀಟ್ ಆಗಿದ ತಕ್ಷಣ ಬುಕ್ ಎತ್ತದೇ ಮರ್ತ್ಬಿಟ್ಟವಳೆ. ನೋಡ್ತೀನಿ, ನನಗೆ ಹೋಮ್ವರ್ಕ್ ಕೊಟ್ಟವ್ರೆ ಗೈಸ್, ಬರೀಬೇಕು. ನಾ ಇನ್ನೂ ಬರ್ದಿಲ್ಲ. ಬರೆಯೋದ್ಬಿಟ್ಟು ಆಟ ಆಡ್ತಿದ್ದೀರಾ? ಏನೋ ಬರೆಯೋದ್ಬಿಟ್ಟು ಆಟ ಆಡ್ತಿದ್ಯಾ? ಅದು ಸೆಕೆಂಡ್ PUC. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆದರೆ ಏನು ಆಟ ಆಡ್ತಿದ್ದೀವಿ ನಾವು. ಅದೇ ಆ ಕಡೆ ಈ ಕಡೆ ಓಡಾಡ್ತಿದ್ದೀರಾ, ಅದು ಆಟ ಆಡೋದು. ಬರೀ ಡೌಗಳು ನಿಂದು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಅಮ್ಮನ ಕರ್ಕೊಂಬರ್ಕೋಬೇಕು ನಾನು. ಶಿವಾಂಗಿ ಅಂದ್ರೆ ನಮ್ಮ ಅಮ್ಮನ ಕರ್ಕೊಂಬಂದಾಯಿತು. ಇನ್ನೇನಂದ್ರೆ ಬಿಸ್ಕೆಟ್ ತೊಗೊತಿದ್ದಾರೆ. ಬಿಸ್ಕೆಟ್ ತೊಗೊಂಡು ಈಗ ಹೋಗೋದೆ ಮನೆ ಕಡೆ, ಹೋಗಿ ಮನೆಗೆ ಹೋಗೋದು. ಇವಾಗ ಏನಂದರೆ ಗಾಡಿ ಪಾರ್ಕ್ ಮಾಡಿಕೊಂಡು ಹೋಗ್ತೇವೆ ಮನೆಗೆ. ಟೀ ಕುಡ್ಕೊಂಡು ಸಿಗ್ತೀನಿ. ನೋಡೋಣ ಬನ್ನಿ ನಮ್ಮ ಅಕ್ಕ ಏನು ಮಾಡ್ತಿದ್ದೀವಿ ಅಂತ. ಆಲ್ರೆಡಿ ದೋಸೆ ಮಾಡ್ತಿದ್ದೀನಿ ನಮ್ಮದು. ನೋಡೋಣ ಏನು ಮಾಡ್ತಾಯಿದ್ದೀವಿ. ಏನು ಮಾಡ್ತಿದ್ಯಾ ಗೈಸ್? ದೋಸೆ ರೆಡಿ ಇದೆ. ಟೀ ಇವಾಗ ಏನಂದರೆ ಟೀ ಕುಡ್ದಾಯ್ತು. ಇವಾಗ ಸ್ವಲ್ಪ ಬರೆಯೋದಿತ್ತು ಅಂದ್ಬಿಟ್ಟು ಬರೀತಾ ಇದ್ದೀನಿ. ಬರೆದಾದ್ಮೇಲೆ ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಒಂದು ಪ್ರ್ಯಾಂಕ್ ಇದೆ, ಪ್ರ್ಯಾಂಕ್ ಮಾಡ್ತೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ. ಸ್ವಲ್ಪ ಫಸ್ಟು ಬರೆದ್ಬಿಡ್ತೀನಿ, ಬರೆದಾದ್ಮೇಲೆ ಹೋಗೋಣ. ಪ್ರ್ಯಾಂಕ್ ಏನಂದರೆ, ಅವಾಗಲೇ ನಾನು ನಮ್ಮ ಅಮ್ಮನ ಬಿಟ್ಟು ಬರೋಕ್ಕೆ ಇದು ಬಂದಿದ್ದೆ. ಕೀ ಇಲ್ಲೇ ಅಂದರೆ ಕೀಚೆನ್ ಇದೆ ನಮ್ಮ ಗಾಡಿ ಬೀಗಾಗೆ, ಅಂದರೆ ಆಂಜನೇಯ ಕೀಚೆನ್ ಇದೆ, ಅದನ್ನು ಇಲ್ಲೇ ಬಿಟ್ಟಿದ್ದೀನಿ ಅಂತ ನನ್ನ ತಂಗಿ ಹತ್ರ ಹೇಳ್ತೀನಿ. ನೋಡೋಣ ಯಾವ ಥರ ಹುಡುಕ್ತಾಳೆ, ಏನು ಮಾಡ್ತಾಳೆ ಅಂತ. ಪ್ರ್ಯಾಂಕ್ ಅಂತ ಅವ್ಳು ಗೊತ್ತಾಗ್ಬಿಡುತ್ತೆ ಬೇಗನೆ. ನೋಡೋಣ ಬೇಗ ಕಂಡುಹಿಡಿತಾಳೆ ಇಲ್ಲ ಅಂತ. ನಮ್ಮ ಯಶವಂತಿಗೆ ಅಂದರೆ ನಮ್ಮ ಫ್ರೆಂಡಿಗೆ ಗೊತ್ತು, ಅವ್ರ ತಂಗಿಗೆ ಗೊತ್ತಿಲ್ಲ. ನೋಡೋಣ ಯಾವ ಥರ ರಿಯಾಕ್ಷನ್ ಮಾಡ್ತಾಳೆ ಅಂತ ನೋಡೋಣ ಗೈಸ್. ಇವಾಗ ಪ್ರ್ಯಾಂಕ್ ಸ್ಟಾರ್ಟ್ ಆಗುತ್ತೆ. ಅವಳು ಗೊತ್ತಾಗಬಾರ್ದು ಅಷ್ಟೇ. ಕ್ಯಾಮ್ರಾ ಸೆಟ್ ಮಾಡಿದ್ದೀನಿ, ಕಣ್ಣಿಡಿಬೋದು ಗೊತ್ತಿಲ್ಲ. ನೋಡೋಣ, ನಾನಿರೋ ಕ್ಯಾಮ್ರಾ ಇಲ್ಲಿ ಗೊತ್ತಾಗೋದು ಅವ್ರಿಗೆ. ನಾನು ಸ್ವಲ್ಪ ಉಲ್ಟಾ ಥರ ಆಕ್ಟಿಂಗ್ ಮಾಡಬೇಕಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಾನು ಮಾಡೋ ಪ್ರ್ಯಾಂಕ್ ಬೇಗ ಅಂತ ಗೊತ್ತಾಗ್ಬಿಡುತ್ತೆ ಅವಳಿಗೆ. ಇನ್ನೊಂದು ಕ್ಯಾಮ್ರಾ ಇವ್ರು ಇಟ್ಕೊಂಡಿದ್ದಾರೆ ಇಲ್ಲಿ, ಅಕ್ಕಳು ಸಹ ತೋರಿಸ್ತೀವಿ. ಕೈ ಹುಡುಕಕ್ಕೆ ಚಾಕ್ ಮಾಡ್ತೀವಿ. ಅವಾಗಲೇ ಬಂದಿದ್ದಲ್ಲ ಅಮ್ಮ ಕರ್ಕೊಂಡ್ ಬರ್ತೀನಿ ಅಂತ ಬಂದಲ್ಲಿ, ನನ್ನ ಗಾಡಿ ಬಿಡಿ ಆಚೆ ತೆಗ್ದಾನೆ ಹಿಂಗೆ ಇಟ್ಟು ತಿರ್ಗಿಸ್ತಾನೆ ನಾನು. ಅದ್ರಲ್ಲಿ ಆಂಜನೇಯ ಬೀಗ ಎಲ್ಲಾದ್ರೂ ಕಾಣಿಸ್ತಾನೆ ನಿಮಗೆ? ಕಿಚನ್ ಬಂದಿದ್ದಲ್ಲ ಅಮ್ಮ ಕರ್ಕೊಂಡ್ ಬರ್ತೀನಿ ಅಂತ ಬಂದಲ್ಲಿ, ನನ್ನ ಗಾಡಿ ಬಿಡಿ ಆಚೆ ತೆಗ್ದಾನೆ ಹಿಂಗೆ ಇಟ್ಟು ತಿರ್ಗಿಸ್ತಾನೆ ನಾನು. ಅದ್ರಲ್ಲಿ ಆಂಜನೇಯ ಬೀಗ ಎಲ್ಲಾದ್ರೂ ಕಾಣಿಸ್ತಾನೆ ನಿಮಗೆ? ಕಿಚನ್ ಇಲ್ಲ ತಂದು ಕುತ್ಕೊಂಡು ಬೇರೆ ಲಕ್ಷಣದಲ್ಲ ಕುತ್ಕೊಂಡು ಅಂತ. ನಾನು ಇವನು ಕೇಳ್ದ, ಅವ್ನು ನನ್ಗೆ ಗೊತ್ತಿರಲ್ಲ. ನಿಮ್ಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬಿಟ್ಟು ಚೇರಲ್ಲೆಲ್ಲ ಹೋದ ಕುತ್ಕೊಂಡು ಚೇರಲ್ಲಿ
ಇಲ್ಲ ಕುತ್ಕೊಂಡು ಹೇಳ್ತದಲ್ಲ ಈಗ ಅದು ಸರಿ ಬೈಲಿ, ಇಲ್ಲಿ ನಿಂತ್ಕೊಂಡಿದ್ದು ಇರ್ಬಾರಿಗೆ ಜವಾಬ್ದಾರಿ ನಾನು. ಅಲ್ಲ, ಅಪ್ಪ ಅದ್ ಕೆಳಗಡೆ ಹೋಗಿರ್ತಾನೆ. ಹೋಗಿರೋದು ಹಾ ನೋಡು ಆಯ್ತಾ? ಏ ಬಕ್ರ ಏನ್ ಬಕ್ರ ಏನ್ ಬಗ್ಗೆ ಮಾಡ್ತೀವಿ ಏ ಗಾಯ್ಸ್, ಗೊತ್ತಾಗ್ಬಿಡ್ತು ಗಾಯ್ಸ್. ಏನ್ ಹೋಗ್ಲಿ ಗೈಸ್, ನಮ್ ತಂಗಿ ಸ್ವಲ್ಪ ಕಣ್ಣಿಡ್ದ್ಬಿಟ್ಲು. ಕಣ್ಣಿಡ್ದು ನೋಡಿದ್ರಲ್ಲ ಪ್ರ್ಯಾಂಕ್ ಹೇಗಿತ್ತು ಅಂತ. ನಂಗೆ ಗೊತ್ತಿತ್ತು ಅವ್ಳು ಬೇಗ ಪ್ರ್ಯಾಂಕ್ ಕಣ್ಣಿಡಿತಲ್ಲ ಅಂತ. ಪ್ರ್ಯಾಂಕ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ಬಿಡಿ. ಓಕೆ ಗೈಸ್, ಇವತ್ತಿನ ಫಸ್ಟ್ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ಬಿಡಿ. ಹಾಗೆ ಏನಾದ್ರು ತಪ್ಪಾಗಿದ್ರೆ ಹೊಟ್ಟೆಗೆ ಹಾಕೊಂಬಿಡಿ. ಸರಿ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.